ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎಳನೀರು ಕುಡಿಯೋದ್ರಿಂದ ಹೈಡ್ರೇಟ್ ಆಗಿರೋದ್ರ ಜೊತೆಗೆ ಬಿಪಿನ ಯಾವ ರೀತಿ ಇದು ಕಂಟ್ರೋಲ್ ಮಾಡುತ್ತೆ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಬೇಸಿಗೆ ಆರಂಭವಾಗಿದ್ದು ದೇಹವು ನಿರ್ಜಲೀಕರಣಕ್ಕೆ ಒಳಗಾಗುತ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ದೇಹವನ್ನು ಹೈಡ್ರೀಕರಿಸುವುದು ಬಹಳ ಮುಖ್ಯ. ಇದಕ್ಕಾಗಿ ಸಾಕಷ್ಟು ನೀರು ಕುಡಿಯುವುದು ಅವಶ್ಯಕ. ಆದರೆ ಅನೇಕ ಜನರು ದಿನವಿಡೀ ತಮ್ಮ ನೀರಿನ ಸೇವನೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡಲಾರಂಭಿಸುತ್ತದೆ. ಅದಕ್ಕಾಗಿ ಸಾಕಷ್ಟು ನೀರು ಕುಡಿಯುವುದರ ಜೊತೆಗೆ ನೀರಿನಾಂಶದಿಂದ ಕೂಡಿರುವ ಹಣ್ಣುಗಳನ್ನು ಸೇವಿಸುವುದು ಒಳ್ಳೆಯದು. ಎಳನೀರಿನ ಪೋಷಕಾಂಶಗಳು. ಎಳನೀರಿನಲ್ಲಿ ಹಲವು ರೀತಿಯ ಪೋಷಕಾಂಶಗಳಿದ್ದು ಇದು ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಮತ್ತು ಸದೃಢವಾಗಿರಲು ಸಹಾಯ ಮಾಡುತ್ತದೆ. ಈ ಪೋಷಕಾಂಶಗಳು ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ವಿಟಮಿನ್ ಸಿ, ಪೊಟ್ಯಾಷಿಯಂ, ರಂಜಕ, ಸೋಡಿಯಂ, ಉತ್ಕರ್ಷಣ ನಿರೋಧಕಗಳಿಂದ ಕೂಡಿರುತ್ತದೆ. ದೇಹವನ್ನು ಹೈಡ್ರೀಕರಿಸಿಡಿ. ತಜ್ಞರ ಸಲಹೆ ಪ್ರಕಾರ ಆರೋಗ್ಯವಂತ ವಯಸ್ಕರು ಪ್ರತಿದಿನ 2 ರಿಂದ 3 ಲೀಟರ್ ನೀರು ಕುಡಿಯಬೇಕು. ನೀರಿನ ಹೊರತಾಗಿ ಹಣ್ಣಿನ ಜ್ಯೂಸ್, ತರಕಾರಿ ಜ್ಯೂಸ್, ನಿಂಬೆ ಜ್ಯೂಸ್ ಮತ್ತು ಎಳನೀರಿನಂತಹ ಪಾನೀಯಗಳನ್ನು ಕುಡಿಯುವುದರ ಮೂಲಕ ನಮ್ಮ ದೇಹವನ್ನು ಹೈಡ್ರೀಕರಿಸಿಕೊಳ್ಳಬಹುದು. ಎಳನೀರು ಒಂದು ಪಾನೀಯವಾಗಿದ್ದು ಇದು ನಿಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದ ನೀರಿನ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬದಲಾಗಿ ಇದು ದೇಹಕ್ಕೆ ಇತರ ಹಲವಾರು ಪ್ರಯೋಜನಗಳನ್ನು ಸಹ ಒದಗಿಸುತ್ತದೆ. ಎಳನೀರು ಕುಡಿಯುವುದರಿಂದ ಬಿಪಿ ಕಂಟ್ರೋಲ್ಗೆ ಬರುತ್ತಾ ಎಂಬ ಸಾಮಾನ್ಯ ಪ್ರಶ್ನೆ ನಿಮಗೆ ಕಾಡಿರಬಹುದು. ಎಳನೀರು ಕುಡಿಯುವುದರಿಂದಲೂ ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಬಹುದು ಎಂದು ನಿಮಗೆ ತಿಳಿದಿದೆಯೇ? ಬೇಸಿಗೆಯಲ್ಲಿ ಅಧಿಕ ಬಿಪಿ ಸಾಮಾನ್ಯ ಸಮಸ್ಯೆಯಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಎಳನೀರನ್ನು ಕುಡಿಯುವ ಮೂಲಕ ನಿಮ್ಮ ಬಿಪಿಯನ್ನು ಸಾಮಾನ್ಯ ಸ್ಥಿತಿಯಲ್ಲಿರಿಸಿಕೊಳ್ಳಬಹುದು ಎನ್ನಲಾಗುತ್ತದೆ. ರಿಸರ್ಚ್ ಗೇಟ್ ವರದಿಯ ಪ್ರಕಾರ ಎಳನೀರು 2 ಪ್ರಮುಖ ರೀತಿಯಲ್ಲಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಎಳನೀರು ಪೊಟ್ಯಾಷಿಯಂನ ಶಕ್ತಿಯ ಕೇಂದ್ರವಾಗಿರುವುದರಿಂದ ಇದು ಮೂತ್ರಪಿಂಡಗಳು ದೇಹದಿಂದ ಹೆಚ್ಚಿನ ಸೋಡಿಯಂ ಮಟ್ಟವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಇದು ಅಗತ್ಯ. ಪೊಟ್ಯಾಷಿಯಂ ದೇಹದ ಒಟ್ಟಾರೆ ನಾಳೀಯ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಇದು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವುದು ಮತ್ತು ಪಾರ್ಶ್ವವಾಯು ಸಾಧ್ಯತೆಗಳನ್ನು ಅಪಾಯವನ್ನು ತಡೆಯುತ್ತದೆ. ಎಳನೀರು ಕುಡಿಯುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಎಳನೀರು ಕುಡಿಯಲು ಬೆಳಗಿನ ಸಮಯ ಉತ್ತಮ. ರಾತ್ರಿಯಲ್ಲಿ ಎಳನೀರು ಕುಡಿಯುವುದನ್ನು ತಪ್ಪಿಸಿ, ಏಕೆಂದರೆ ಅದು ನಿಮ್ಮ ನಿದ್ರೆಗೆ ಭಂಗ ತರಬಹುದು. ಊಟದ ಜೊತೆಗೆ ಅಥವಾ ಊಟದ ನಂತರ ಈ ಪಾನೀಯವನ್ನು ಕುಡಿಯಬೇಡಿ. ಬದಲಿಗೆ 30 ನಿಮಿಷಗಳ ನಂತರ ಕುಡಿಯಿರಿ. ಅತಿಯಾಗಿ ಸೇವಿಸಬೇಡಿ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟ ಮತ್ತು ತೂಕವನ್ನು ಹೆಚ್ಚಿಸಬಹುದು. ಎಳನೀರಿನಿಂದ ಆ ನೀರನ್ನು ಹೊರತೆಗೆದ ನಂತರ ಅದನ್ನು ಕುಡಿಯಿರಿ, ಏಕೆಂದರೆ ಎಳನೀರಿನಿಂದ ನೇರವಾಗಿ ನೀರು ಕುಡಿಯುವುದರಿಂದ ಶಿಲೀಂಧ್ರ ಅಥವಾ ಇತರ ಕಲ್ಮಶಗಳು ದೇಹವನ್ನು ಪ್ರವೇಶಿಸಬಹುದು. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.